ಸರಸ್ವತಿಯೇ ಕಣ್ಣು ಮುಚ್ಚಿದ್ರೆ ಸರಿಗಮ ಕೇಳುವುದೇ. ದೇಶದ ಕಲಾ ಪರಂಪರೆಗೆ ತುಂಬಲಾರದ ನಷ್ಟ. ಮಗನ ಅಗಲಿಕೆಯ ದುಃಖದಲ್ಲೇ ಕಣ್ಣು ಮುಚ್ಚಿದ ಗಾನಕೋಗಿಲೆ. 88ರ ಇಳಿ ವಯಸ್ಸಲ್ಲಿ ಜಾನಕಿ ಅವರನ್ನ ಕುಗ್ಗಿಸಿತ್ತು ಏಕೈಕ ಪುತ್ರನ ಸಾವು. ದಕ್ಷಿಣ ಭಾರತದ ಖ್ಯಾತ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ಅಮ್ಮನವರ ನಿಧನಕ್ಕೆ ಇಡೀ ಚಿತ್ರರಂಗ ಹಾಗೂ ಅಭಿಮಾನಿ ಲೋಕ ತೀವ್ರ ಕಂಪನಿಯನ್ನ ಮಿಡಿದಿದೆ. 6 ದಶಕಗಳ ಕಾಲ ಚಿತ್ರರಂಗವನ್ನ ಆಳಿದ ದಿವ್ಯ ಚೇತನದ ಅಗಲಿಕೆಗೆ ಎಕ್ಸ್ ಅಥವಾ ಟ್ವಿಟರ್ ಸೇರಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ನೆಟ್ಟಿಗರು ಭಾವುಕರಾಗಿ ಕಣ್ಣೀರಿನ ಶ್ರದ್ಧಾಂಜಲಿಯನ್ನ ಸಲ್ಲಿಸುತ್ತಿದ್ದಾರೆ. ಹಿರಿಯ ಗಾಯಕಿ ಎಸ್ ಜಾನಕಿ ಅಮ್ಮನವರಿಗೆ 88 ವರ್ಷ ವಯಸ್ಸಾಗಿತ್ತು. ಅವರು ಹೃದಯಾಘಾತದಿಂದ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದು, ಗಾನಕೋಗಿಲೆಯ ನಿರ್ಗಮನಕ್ಕೆ ಸಂಗೀತ ಲೋಕವೇ ಕಂಪನಿಯನ್ನ ಮಿಡಿದಿದೆ. ಬೆಳಗ್ಗೆ 8 ಗಂಟೆಯಿಂದ ನಗರದ ಮಹಾರಾಜ ಕಾಲೇಜು ಮೈದಾನದಲ್ಲಿ ಜಾನಕಿ ಅಮ್ಮನವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು, ಸಂಜೆ ನವೀನ್ ಫಾರ್ಮ್ ಹೌಸ್ನಲ್ಲಿ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಈ ನಡುವೆ ಜಾನಕಮ್ಮನ ಕೊನೆಯ ದಿನಗಳು ಹೇಗಿತ್ತು ಅನ್ನೋದರ ಬಗ್ಗೆ ಅವರ ಕೇರ್ ಟೇಕರ್ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹೌದು, ಖ್ಯಾತ ಹಿನ್ನೆಲೆ ಗಾಯಕಿ, ಕೋಟ್ಯಾಂತರ ಅಭಿಮಾನಿಗಳ ಪಾಲಿನ ಪ್ರೀತಿಯ ಜಾನಕಿ ಅಮ್ಮ ಅವರ ನಿಧನದಿಂದಾಗಿ ಇಡೀ ಸಂಗೀತ ಲೋಕ ತೀವ್ರ ದುಃಖದಲ್ಲಿ ಮುಳುಗಿದೆ. ವಯೋಸಹಜ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಿದ್ದ 88 ವರ್ಷದ ದಂತಕಥೆ ಜಾನಕಿ ಅಮ್ಮನವರು ಮೈಸೂರಿನಲ್ಲಿ ಕೊನೆಯುಸಿರನ್ನ ಎಳೆದರು. ಈ ದುಃಖದ ಸುದ್ದಿ ತಿಳಿತಾ ಇದ್ದಂತೆ ಸಾಮಾಜಿಕ ಜಾಲತಾಣದಲ್ಲಿ ಕಂಪನಿಯ ಮಹಾಪೂರವೇ ಹರಿದು ಬಂದಿದೆ. ವಿವಿಧ ತಲೆಮಾರಿನ ಅಭಿಮಾನಿಗಳು, ಸಂಗೀತಗಾರರು ಮತ್ತು ಗಣ್ಯಾತಿ ಗಣ್ಯರು ತಮ್ಮ ನೆಚ್ಚಿನ ಗಾಯಕಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಣೆ ಮಾಡುತ್ತಿದ್ದಾರೆ. 80 ದಶಕದ ಹಳೆಯ ಹಾಡುಗಳ ಪ್ರೇಮಿಗಳಿಗೆ ಜಾನಕಿ ಅಮ್ಮನವರ ಅಗಲಿಕೆಯು ದಿವಂಗತ ಗಾನಗಂಧರ್ವ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಮತ್ತು ಇಳೆಯರಾಜ ಅವರೊಂದಿಗಿನ ಅಪೂರ್ವ ಒಡನಾಟದ ನೆನಪುಗಳನ್ನು ಮರುಕಳಿಸುವಂತೆ ಮಾಡಿದೆ. ಅಂದಿನ ದಿನಗಳಲ್ಲಿ ಇಡೀ ಚಿತ್ರದ ಎಲ್ಲ ಹಾಡುಗಳನ್ನು ಕೇವಲ ಇವರಿಬ್ಬರ ಧ್ವನಿಯಲ್ಲೇ ರೆಕಾರ್ಡ್ ಮಾಡಲಾಗ್ತಿದ್ದ ಮಧುರ ದಿನಗಳನ್ನು ಅಭಿಮಾನಿಗಳು ನೆನಪಿಸಿಕೊಂಡಿದ್ದಾರೆ. ಅಂದಿನ ದಿನಗಳಲ್ಲಿ ಬಹುತೇಕ ಸಿನಿಮಾಗಳನ್ನು ಕೇವಲ ಈ ಇಬ್ಬರು ಗಾಯಕರು ಮಾತ್ರವೇ ಆಳ್ತಿದ್ರು, ಎಸ್.ಪಿ.ಬಿ. ಮತ್ತು ಎಸ್ ಜಾನಕಿ. ಆದರೆ ಇವತ್ತು ಸಂಗೀತ ಲೋಕ ತನ್ನ ಮಹಾರಾಣಿಯನ್ನ ಕಳೆದುಕೊಂಡಿದೆ ಅಂತ ತಮಿಳು ಅಭಿಮಾನಿಯೊಬ್ಬರು ಟ್ವೀಟ್ ಮಾಡಿದ್ದಾರೆ. ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ ಸೇರಿದಂತೆ ದೇಶ ವಿದೇಶಗಳ ಅಭಿಮಾನಿಗಳು ಭಾಷೆ ಮತ್ತು ಸಂಸ್ಕೃತಿಯ ಗಡಿಗಳನ್ನು ಮೀರಿ ಜಾನಕಿ ಅಮ್ಮನ ಧ್ವನಿ ಹೇಗೆ ಎಲ್ಲರನ್ನ ತಲುಪಿತ್ತು ಅನ್ನೋದನ್ನ ನೆಟ್ಟಿಗರು ನೆನೆದಿದ್ದಾರೆ. ಸಣ್ಣ ಮಗುವಿನ ತೊದಲು ನುಡಿಯಿಂದ ಹಿಡಿದು ಗಂಭೀರ ಶಾಸ್ತ್ರೀಯ ಸಂಗೀತ ಮತ್ತು ಅತ್ಯಂತ ನೋವಿನ ಭಾವನಾತ್ಮಕ ಗೀತೆಗಳವರೆಗೆ ಅವರ ಕಂಠಸಿರಿ ಸಾಟಿ ಇಲ್ಲದ್ದು. ಮೈಸೂರಿನಲ್ಲಿ ಗಾನಕೋಗಿಲೆಯ ಭೌತಿಕ ಧ್ವನಿ ಇನ್ನೂ ಮೂಗದಿದ್ದರೂ ಜಾಲತಾಣಗಳಲ್ಲಿ ವ್ಯಕ್ತವಾಗ್ತಾ ಇರುವ ಗೌರವ, ಅಭಿಮಾನವು ಜಾನಕಿ ಅಮ್ಮನವರನ್ನ ಎಂದಿಗೂ ಶಾಶ್ವತವಾಗಿ ಉಳಿಸುತ್ತೆ. ಇನ್ನು ಮೈಸೂರಿನಲ್ಲಿ ನೆಲೆಸಿದ್ದ ಗಾನಕೋಗಿಲೆ ಎಸ್ ಜಾನಕಿ ಅವರ ಕೊನೆಯ ದಿನಗಳ ಬಗ್ಗೆ ಈತ ಕೇರ್ ಟೇಕರ್ ನವೀನ್ ಕೂಡ ಮಾತಾಡಿದ್ದಾರೆ. ಹೈದರಾಬಾದ್ನಲ್ಲಿ ಅರಮನೆಯಂತಹ ಮನೆ ಇದ್ರೂ ಕೂಡ ಅವರು ಮೈಸೂರನ್ನೇ ಆಯ್ಕೆ ಮಾಡಿಕೊಂಡಿದ್ರು. ಜಾನಕಿಯವರಿಗೆ ಕಾಲಿನ ಇನ್ಫೆಕ್ಷನ್ ಆಗಿ ನೋವು ಆರಂಭ ಆಗಿತ್ತು. ಹಾಸ್ಪಿಟಲ್ ಅಂದ್ರೆ ಜಾನಕಮ್ಮನವರಿಗೆ ಭಯ ಇತ್ತು. ಹೈದರಾಬಾದ್ನಲ್ಲಿ ಅರಮನೆಯಂತಹ ಮನೆ ಇದ್ರು ಅವರು ಮೈಸೂರನ್ನೇ ಆಯ್ಕೊಂಡಿದ್ರು. ಹೈದರಾಬಾದ್ನಲ್ಲಿ ಅರಮನೆಯಂತಹ ಮನೆ ಇದ್ರು ಅವರು ಮೈಸೂರನ್ನೇ ಆಯ್ಕೆ ಮಾಡಿಕೊಂಡಿದ್ರು. ಜಾನಕಿಯವರಿಗೆ ಕಾಲಿನ ಇನ್ಫೆಕ್ಷನ್ ಆಗಿ ನೋವು ಆರಂಭ ಆಗಿತ್ತು. ಹಾಸ್ಪಿಟಲ್ ಅಂದ್ರೆ ಜಾನಕಮ್ಮನವರಿಗೆ ಭಯ ಇತ್ತು. ಕಾರಣ ಮನೆಗೆ ನರ್ಸ್ ಕರೆಸಿ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ವಿ. ಈ ನಡುವೆ ಪರಿಸ್ಥಿತಿ ತೀರಾ ಹದಗೆಟ್ಟ ಕಾರಣ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಅಂದ್ರು. ಇನ್ನು 2018ರಲ್ಲಿ ಕೊನೆಯ ಕಾರ್ಯಕ್ರಮ. 2008ರಿಂದ ಮೈಸೂರಿನಲ್ಲೇ ಇರ್ತಿದ್ದ ಜಾನಕಿ ಅಮ್ಮನವರು ಕಳೆದ 2 ವರ್ಷಗಳಿಂದ ತಮ್ಮ ಮನೆಯಲ್ಲೇ ನೆಲೆಸಿದ್ರು. ಹೈದರಾಬಾದ್ನಲ್ಲಿ ಪ್ಯಾಲೇಸ್ನಂತಹ ಮನೆ ಹೊಂದಿದ್ರು. ಅವರನ್ನ ಸೆಳೆದಿದ್ದು ಮಾತ್ರ ಮೈಸೂರಿನಲ್ಲಿ ಪ್ರಾಣ ಬಿಡುವುದು ನನ್ನ ಆಸೆ ಅಂತ ಹೇಳ್ತಿದ್ದ ಅವರು 2018ರಲ್ಲಿ ಮೈಸೂರಿನಲ್ಲೇ ಕೊನೆಯ ಕಾರ್ಯಕ್ರಮವನ್ನು ಕೊಟ್ಟಿದ್ರು. ಆನಂತರ ಯಾವುದೇ ಪ್ರಶಸ್ತಿಗಳನ್ನು ಕೂಡ ಅವರು ಸ್ವೀಕರಿಸಿರಲಿಲ್ಲ ಅಂತ ನವೀನ್ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಆಸ್ಪತ್ರೆ ಅಂದ್ರೆ ಭಯ ಪಡುವಂತಹ ಸನ್ನಿವೇಶ ಕೂಡ ಯಾಕೆ ಎದುರಾಯಿತು ನಾವೀಗ ಗಮನಿಸಬಹುದಾಗುತ್ತೆ.
ನಾವೀಗ ಗಮನಿಸಬೇಕಾಗುತ್ತೆ. ಯಾಕಂತಂದರೆ ಜಾನಕಮ್ಮನವರಿಗೆ ಇದ್ದಂತಹ ಒಬ್ಬ ಮಗ ಕೂಡ ಕೊನೆ ಹೆಸರನ್ನು ಎಳೆದಿದ್ದು ಆತನ ಕೊನೆಯ ದಿನಗಳು ಕೂಡ ಆಸ್ಪತ್ರೆಯಲ್ಲೇ ಸಾಗ್ತಾ ಇತ್ತು. ಆ ನಂತರದಲ್ಲಿ ಮಗ ಆಸ್ಪತ್ರೆಯಲ್ಲಿ ಪಟ್ಟಂತಹ ಪಾಡನ್ನು ನೆನೆದು ಜಾನಕಮ್ಮನವರು ಕೊನೆಯ ದಿನದವರೆಗೂ ಕೂಡ ಕಣ್ಣೀರನ್ನು ಹಾಕಿದ್ರಂತೆ. ಅಷ್ಟೇ ಅಲ್ಲದೆ ಇವರನ್ನ ಅಪೋಲೋ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ ಸಂದರ್ಭದಲ್ಲಿ ವೈದ್ಯರು 20-30% ಮಾತ್ರ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ದಂತೆ. ಒಟ್ಟಾರೆಯಾಗಿ ಸಂಗೀತ ಲೋಕದ ಧ್ರುವತಾರೆ ಪದ್ಮಭೂಷಣ ಎಸ್ ಜಾನಕಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ನಿಮ್ಮ ಮಧುರ ಕಂಠ ಮತ್ತು ಅಮರ ಗೀತೆಗಳು ತಲೆಮಾರುಗಳ ಹೃದಯಗಳನ್ನು ಸದಾ ಸ್ಪರ್ಶುತ್ತಾನೆ ಇರುತ್ತೆ. ನಿಮ್ಮ ಅಗಲಿಕೆ ಸಂಗೀತ ಕ್ಷೇತ್ರಕ್ಕೆ ಎಂದಿಗೂ ತುಂಬಲಾರದ ನಷ್ಟ. ಆದರೆ ನಿಮ್ಮ ಸ್ವರ ಮತ್ತು ನಿಮ್ಮ ಹಾಡುಗಳು ನನ್ನ ನೆನಪುಗಳಲ್ಲಿ ಚಿರಕಾಲ ಜೀವಂತವಾಗಿರುತ್ತದೆ.